ವೀಕ್ಷಕರೇ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂದ್ರೆ ಏನು, ಹೇಗೆ ಶುರು ಮಾಡೋದು, ಡಾಕ್ಯುಮೆಂಟೇಶನ್ ಏನೆಲ್ಲ ಬೇಕಾಗುತ್ತೆ, ಈ ಎಲ್ಲ ಬೇಸಿಕ್ಸ್ ಇನ್ಫಾರ್ಮೇಷನ್ಗಳನ್ನು ಆಲ್ರೆಡಿ ಪ್ರೆಸೆಂಟ್ ಮಾಡಲಾಗಿದೆ. ಅದರ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಭಾರತದ ಎಕ್ಸ್ಪೋರ್ಟ್ ವ್ಯಾಲ್ಯೂ $490 ಬಿಲಿಯನ್ ಇರೋದ್ರಿಂದಾನೇ ಎಕ್ಸ್ಪೋರ್ಟ್ ಬಿಸ್ನೆಸ್ನಲ್ಲಿ ಅತಿ ಹೆಚ್ಚು ಪ್ರಾಫಿಟ್ ಮಾರ್ಜಿನ್ ಜನರೇಟ್ ಆಗೋದು. ನಮ್ಮ ದೇಶದಲ್ಲಿ ಯಾವುದೋ ಒಂದು ಸಣ್ಣ ಹಳ್ಳಿಯ ಮನೆಗಳಲ್ಲಿ ರೆಡಿಯಾಗೋ ಪ್ರಾಡಕ್ಟ್ಸನ್ನು ಇಂಗ್ಲೆಂಡೋ ಅಥವಾ ಅಮೆರಿಕಾದಲ್ಲೂ ಇರೋರು ಬಳಕೆ ಮಾಡ್ಬೋದು ಅಂದರೆ ಅದು ಎಕ್ಸ್ಪೋರ್ಟ್ ಬಿಸ್ನೆಸ್ಗಿರೋ ತಾಕತ್ತು. ಎಕ್ಸ್ಪೋರ್ಟ್ ಆಗೋ ಪ್ರತಿ ಪ್ರಾಡಕ್ಟ್ನ ಬೆಲೆ ಇಲ್ಲಿಯ ಮಾರ್ಕೆಟ್ ರೇಟ್ಗಿಂತ ಜಾಸ್ತಿನೇ ಇರುತ್ತೆ. $50 ಒಂದು ಪ್ರಾಡಕ್ಟ್ ಇಲ್ಲಿ ಸಿಗುತ್ತೆ ಅಂತ ಆದರೆ $100 ಕೂಡ ಅದು ಫಾರಿನ್ಗಳಲ್ಲಿ ಸೇಲ್ ಆಗುತ್ತೆ ವೀಕ್ಷಕರೇ. ಹೀಗಿದ್ರೂ ಕೂಡ ಎಲ್ಲರೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಶುರು ಮಾಡೋದಕ್ಕೆ ತುಂಬಾನೇ ಯೋಚನೆ ಮಾಡ್ತಾರೆ. ಕಾರಣ ಇಷ್ಟೇ, ಎಕ್ಸ್ಪೋರ್ಟ್ ಬಿಸ್ನೆಸ್ ಬಗ್ಗೆ ಪೂರ್ತಿ ನಾಲೆಜ್ ಇರೋದಿಲ್ಲ. ಒಂದ್ ಕಡೆ ಭಯಾನೂ ಇರುತ್ತೆ, ಇಲ್ಲಿಂದ ಫಾರಿನ್ಗೆ ಕಳಿಸೋದಲ್ಲ ಪ್ರಾಡಕ್ಟ್ಸ್ನ, ಮೋಸ ಆಗ್ಬಿಟ್ರೆ ಅಂಡ್ ಇನ್ವೆಸ್ಟ್ಮೆಂಟ್ ಕೂಡ ತುಂಬಾ ಜಾಸ್ತಿ ಬೇಕು ಅಂತ ಅನ್ಕೊಂಡಿರ್ತಾರೆ. ಎಕ್ಸ್ಪೋರ್ಟ್ ಬಿಸ್ನೆಸ್ ಅನ್ನ ಡಾಕ್ಯುಮೆಂಟ್ಸ್ ಖರ್ಚೊಂದು ಬಿಟ್ರೆ ಝೀರೋ ಇನ್ವೆಸ್ಟ್ಮೆಂಟ್ ನಿಂದಾನೇ ಶುರು ಮಾಡಬಹುದು. ಇದೊಂದು ಎಕ್ಸ್ಪೋರ್ಟ್ ಬಿಸ್ನೆಸ್ ನಲ್ಲಿ ಅಡ್ವಾಂಟೇಜ್. ಇನ್ನು ನೀವು ಯಾವ ಪ್ರಾಡಕ್ಟ್ ಬೇಕಾದ್ರೂ ಎಕ್ಸ್ಪೋರ್ಟ್ ಮಾಡಬಹುದು, ಬಟ್ ಕ್ವಾಲಿಟಿ ಪರ್ಫೆಕ್ಟ್ ಆಗಿರ್ಬೇಕಾಗುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಎಕ್ಸ್ಪೋರ್ಟ್ ಬಿಸ್ನೆಸ್ ನಲ್ಲಿ ಪ್ರಾಡಕ್ಟ್ಸ್ ಎಲ್ಲ ಬಲ್ಕ್ ನಲ್ಲೇ ಸೇಲ್ ಆಗುತ್ತೆ. ಅಂದ್ರೆ ಒಂದೇ ಸಲಕ್ಕೆ 50 ಅಥವಾ 100 ಪ್ರಾಡಕ್ಟ್ ಹೋಗುತ್ತೆ. ಸೊ ಹೀಗಿದ್ದಾಗ ಪ್ರಾಫಿಟ್ ರೇಟ್ ಅಂತೂ ಜಾಸ್ತಿನೇ ಇರುತ್ತೆ. ಅಂಡ್ ನಿಮ್ಗೆ ಒಂದ್ಸಲ ಆರ್ಡರ್ ಬರೋಕ್ ಶುರುವಾದ್ರೆ ಸಾಕು, ಆಮೇಲೆ ಆಟೋಮೆಟಿಕ್ ಆಗಿ ಜಾಸ್ತಿ ಆರ್ಡರ್ಗಳು ಸಿಗ್ತಾ ಹೋಗುತ್ತೆ. ಎಕ್ಸ್ಪೋರ್ಟ್ ಬಿಸ್ನೆಸ್ ಅನ್ನು ಶುರು ಮಾಡೋದಕ್ಕೆ ಎಕ್ಸ್ಪೋರ್ಟ್ ಏಜೆನ್ಸಿಗಳು ಇರುತ್ತೆ, ಅವುಗಳ ಸಹಾಯದಿಂದ ಶುರು ಮಾಡಬಹುದು. ಅಥವಾ ಡಾಕ್ಯುಮೆಂಟ್ಸ್ ಪ್ರಾಸೆಸ್ ಎಲ್ಲಾನು ಕಂಪ್ಲೀಟ್ ಆನ್ಲೈನ್ ಆಗಿರೋದ್ರಿಂದ ನೀವೇ ಸ್ವಂತ ಯಾವುದೇ ಏಜೆನ್ಸಿ ಸಹಾಯ ಇಲ್ಲದೆ ಕೂಡ ಸ್ಟಾರ್ಟ್ ಮಾಡಬಹುದು. ನಮ್ಮ ದೇಶದಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಆಗ್ತಿರೋ ಪ್ರಾಡಕ್ಟ್ ಅಂದ್ರೆ ಅದು ತೆಂಗಿನಕಾಯಿ, ಆಮೇಲೆ ಜೆಮ್ಸ್ ಅಂಡ್ ಜ್ಯುವೆಲರಿ, ಇಂಡಿಯನ್ ಸ್ಪೈಸಸ್, ಧಾನ್ಯಗಳು, ಹೀಗೆ 1.5 ಇಂದ 2 ಲಕ್ಷ ಪ್ರಾಡಕ್ಟ್ಗಳು ಇಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ. US, ಚೀನಾ, UAE, ಸೌದಿ ಅರೇಬಿಯಾ, ಇರಾನ್, ಇರಾಕ್, ಇಂಗ್ಲೆಂಡ್, ಹೀಗೆ ಎಲ್ಲ ದೇಶಗಳಿಗೆ ಭಾರತದಿಂದ ಅತಿ ಹೆಚ್ಚು ಪ್ರಾಡಕ್ಟ್ಗಳು ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇವತ್ತಿನ ಡೇಟ್ಗೆ ಯಾವೆಲ್ಲ ಪ್ರಾಡಕ್ಟ್ಗಳ ಎಕ್ಸ್ಪೋರ್ಟ್ ಬಿಸ್ನೆಸ್ ಶುರು ಮಾಡಿದ್ರೆ ಜಾಸ್ತಿ ಪ್ರಾಫಿಟ್ ಮಾಡ್ಬೋದು ಅಂತ ನೋಡೋದಾದ್ರೆ ತೆಂಗಿನಕಾಯಿ, ಅಕ್ಕಿ, ವೆಜಿಟೇಬಲ್ಸ್, ಹ್ಯಾಂಡಿಕ್ರಾಫ್ಟ್ಸ್, ಹೇರ್ ಆಯಿಲ್ಸ್, ಫ್ಯಾನ್ಸಿ ಸ್ಟೇಷನರಿಗಳು, ಆರ್ಗ್ಯಾನಿಕ್ ಮೇಕಪ್ ಪ್ರಾಡಕ್ಟ್ಸ್, ಇಂಡಿಯನ್ ಸ್ಪೈಸಸ್, ಕಾಫಿ ಬೀನ್ಸ್, ಸೀ ಫುಡ್ಸ್, ಪಿಕಲ್ಸ್, ಇವೆಲ್ಲವುಗಳು ಎಕ್ಸ್ಪೋರ್ಟ್ ಬಿಸ್ನೆಸ್ ನಲ್ಲಿ ಟಾಪ್ ಪ್ಲೇಸ್ ನಲ್ಲಿದೆ. ಬಟ್ ಈ ಶೆಲ್ಫ್ ಲೈಫ್ ಇರೋ ಪ್ರಾಡಕ್ಟ್ಗಳು ಏನಿದಾವೆ ಲೈಕ್ ಫುಡ್ ಐಟಮ್ಸ್, ಮಿಲ್ಕ್ ಪ್ರಾಡಕ್ಟ್ಸ್, ಸೀ ಫುಡ್, ಇವೆಲ್ಲವನ್ನ ಸ್ಟಾರ್ಟಿಂಗ್ ನಲ್ಲೇ ಟ್ರೈ ಮಾಡೋದು ಸ್ವಲ್ಪ ರಿಸ್ಕ್. ಯಾಕಂದ್ರೆ ಇಲ್ಲಿಂದ ಬೇರೆ ಯಾವ್ದು ದೇಶಕ್ಕೆ ಕಳಿಸ್ತಾ ಇದ್ದೀರಿ ಅಂದ್ರೆ ಅಲ್ಲಿ ರೀಚ್ ಆಗೋಕೆ ಮಿನಿಮಮ್ 1 ವಾರ ಆದ್ರೂ ಕೂಡ ನೀವು ಕಳಿಸೋ ಪ್ರಾಡಕ್ಟ್ ಕ್ವಾಲಿಟಿ ಸೇಮ್ ಇರಬೇಕಾಗತ್ತೆ. ಸೊ ಈ ಸೆಲ್ಫ್ ಲೈಫ್ ಇರೋ ಪ್ರಾಡಕ್ಟ್ಸ್ ಹಾಳಾಗ್ಬಿಟ್ರೆ ಒಂದು ನಿಮ್ಮ ಕ್ಲೈಂಟ್ ಆರ್ಡರ್ನ ರಿಜೆಕ್ಟ್ ಮಾಡ್ತಾರೆ, ಮತ್ತೆ ನಿಮ್ಮ ಹತ್ರ ಅವರು ಆರ್ಡರ್ ಮಾಡೋದಿಲ್ಲ, ಬೇರೆ ಸೆಲ್ಲರ್ನ ಹುಡ್ಕೊಂಡು ಬಿಡ್ತಾರೆ. ಅಂಡ್ ಮೆಡಿಕಲ್ ಪ್ರಾಡಕ್ಟ್ಸ್ ಕೂಡ ನಿಮಗೆ ಪೂರ್ತಿ ನಾಲೆಜ್ ಇದ್ರೆ ಮಾತ್ರ ಎಕ್ಸ್ಪೋರ್ಟ್ ಮಾಡಿ. ಇಲ್ಲ ಅಂತಂದ್ರೆ ಮೆಡಿಕಲ್ ಪ್ರಾಡಕ್ಟ್ಸ್ ಬಗ್ಗೆ ಗೊತ್ತಿರೋರ್ನ ನಿಮ್ಮ ಟೀಮ್ನಲ್ಲಿ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಬೋದು. ಇನ್ನು ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳು ಎಕ್ಸ್ಪೋರ್ಟ್ ಆಗುತ್ತೆ. ಪ್ರತಿಯೊಂದು ದೇಶದ ಕಲ್ಚರ್ ಮತ್ತೆ ಲೈಫ್ ಸ್ಟೈಲ್ನ ಸ್ಟಡಿ ಮಾಡಿದ್ರೆ ಯಾವ ದೇಶಕ್ಕೆ ಯಾವುದನ್ನು ಕಳಿಸ್ಬೇಕು ಅಂತ ಗೊತ್ತಾಗುತ್ತೆ. ಅರಬ್ ಕಂಟ್ರೀಸ್ಗಂತೂ ಎಲ್ಲ ರೀತಿಯ ಪ್ರಾಡಕ್ಟ್ಗಳು ಎಕ್ಸ್ಪೋರ್ಟ್ ಆಗುತ್ತೆ. ಗೂಗಲ್ನ ಸಹಾಯದಿಂದ ಪ್ರತಿ ದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇರೋ ಪ್ರಾಡಕ್ಟ್ಗಳ ಲಿಸ್ಟನ್ನು ಹುಡುಕಬಹುದು. ಎಕ್ಸ್ಪೋರ್ಟ್ ಬಿಸ್ನೆಸ್ನಿಂದಾಗಿ ದೇಶದ GDP ಜಾಸ್ತಿ ಆಗೋದ್ರಿಂದಾಗಿ ಸ್ವತಃ ಗೌರ್ಮೆಂಟ್ ಎಲ್ಲ ಎಕ್ಸ್ಪೋರ್ಟರ್ಸ್ನ ಒಂದ್ ಕಡೆ ಮೀಟಪ್ ಮಾಡಿಸೋದಕ್ಕೆ ಕೆಲವೊಂದು ಸೆಮಿನಾರ್ಗಳನ್ನ ಅರೇಂಜ್ ಮಾಡುತ್ತೆ. ಇಲ್ಲಿ ನೀವು ಬೇರೆ ಬೇರೆ ಎಕ್ಸ್ಪೋರ್ಟರ್ಸ್, ಮೀಡಿಯೇಟರ್ಸ್ಗಳನ್ನ ಮೀಟ್ ಮಾಡಿ ಇನ್ಫಾರ್ಮೇಷನ್ಗಳನ್ನ ಕಲೆಕ್ಟ್ ಮಾಡಬಹುದು. ಅಂಡ್ ಮುಂದಿನ ಫೈನಾನ್ಷಿಯಲ್ ಇಯರ್ಗೆ ಯಾವ ದೇಶದಲ್ಲಿ ಯಾವ ಪ್ರಾಡಕ್ಟ್ಸ್ ಎಷ್ಟು ಕ್ವಾಂಟಿಟಿ ಬೇಡಿಕೆ ಇದೆ ಅಂತಾನು ಡೀಟೇಲ್ಸ್ ಸಿಗುತ್ತೆ. ಸೊ ಈ ತರದ ಸೆಮಿನಾರ್ಗಳನ್ನೆಲ್ಲ ಅಟೆಂಡ್ ಮಾಡ್ತಾ ಇರಬೇಕು. ಇನ್ನು ಮುಖ್ಯವಾಗಿ ಎಕ್ಸ್ಪೋರ್ಟ್ ಬಿಸ್ನೆಸ್ ನ ಇನ್ಫಾರ್ಮೇಷನ್ ಎಲ್ಲಿ ಸಿಗುತ್ತೆ ಅಂದ್ರೆ ಈ ಪೋರ್ಟ್ಗಳಿರುತ್ತಲ್ಲ, ಎಕ್ಸ್ಪೋರ್ಟೆಡ್ ಪ್ರಾಡಕ್ಟ್ಸ್ಗಳನ್ನೆಲ್ಲ ಕಂಟೈನರ್ ಆಗಿ ಶಿಪ್ ಮೇಲೆ ತಗೊಂಡು ಹೋಗ್ತಾರೆ. ಅಲ್ಲಿ ವರ್ಕ್ ಮಾಡೋ ವರ್ಕರ್ಸ್ ಹತ್ರ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ, ಯಾಕಂದ್ರೆ ಅವರೇ ಅಲ್ವಾ ಎಕ್ಸ್ಪೋರ್ಟ್ ಮಾಡೋರು. ಸೊ ಯಾವ ದೇಶಕ್ಕೆ ಏನು ಹೋಗ್ತಾ ಇದೆ ಅಂತ ಪಕ್ಕಾ ಗೊತ್ತಿರುತ್ತೆ ಅವರಿಗೆ. ಜಸ್ಟ್ ನೀವು ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿರೋ ವರ್ಕರ್ಸ್ ಹತ್ರ ಎಲ್ಲ ಮಾತಾಡಿ ಈಸಿಯಾಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೋದು. ಸೊ ನೀವೊಂದು ಪ್ರಾಡಕ್ಟ್ ಲಿಸ್ಟ್ ಮತ್ತೆ ಕ್ವಾಂಟಿಟಿನ ರೆಡಿ ಮಾಡ್ಕೊಳ್ಬೇಕು, ಏನನ್ನ ಎಕ್ಸ್ಪೋರ್ಟ್ ಮಾಡ್ತೀರಿ ಅಂತ. ನಿಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಕ್ಕೆ ಕ್ಲೈಂಟ್ಗಳನ್ನ ಹೇಗೆ ಹುಡ್ಕೋದಂತ ಮುಂದಿನ ಹಂತದಲ್ಲಿ ನೋಡೋಣ. ಕ್ಲೈಂಟ್ಗಳು ಸಿಕ್ಕಿದ ಮೇಲೆ ಕೆಲವರು ಪ್ರಾಡಕ್ಟ್ ಸ್ಯಾಂಪಲ್ಗಳನ್ನ ಕೇಳ್ತಾರೆ. ಸ್ಯಾಂಪಲ್ ಕಳಿಸೋದು ಮ್ಯಾಂಡೇಟರಿ ಏನಿಲ್ಲ, ಬಟ್ ಸ್ಯಾಂಪಲ್ಗಳಿಗೂ ದುಡ್ಡು ಕೊಡ್ತಾರೆ. ಸೊ ಇಂಟರ್ನ್ಯಾಷನಲ್ ಕೊರಿಯರ್ ಮುಖಾಂತರ ಸ್ಯಾಂಪಲ್ಗಳನ್ನ ಕಳಿಸಬಹುದು. ಪ್ರಾಡಕ್ಟ್ನ ಅವರು ಚೆಕ್ ಮಾಡಿ ಎಷ್ಟು ಬೇಕು ಅಂತ ಆರ್ಡರ್ ಮಾಡ್ತಾರೆ. ಪ್ರಾಡಕ್ಟ್ನ ಕ್ವಾಲಿಟಿ ಮತ್ತು ಕ್ವಾಂಟಿಟಿನ ನೋಡಿಕೊಂಡು ಅದರ ಬೆಲೆಯನ್ನು ಡಿಸೈಡ್ ಮಾಡಬೇಕಾಗತ್ತೆ. ನೀವೇ ಒಬ್ಬ ಬಯರ್ ತರ ನೀವು ಎಕ್ಸ್ಪೋರ್ಟ್ ಮಾಡೋ ಪ್ರಾಡಕ್ಟ್ನ ಪ್ರೈಸ್ ಎಷ್ಟಿದೆ ಅಂತ ಚೆಕ್ ಮಾಡಿದ್ರೆ ಲೈಕ್ ವೆಬ್ಸೈಟ್ಗಳಲ್ಲಿ, ಫಾರಿನ್ ಕಂಟ್ರೀಸ್ಗಳಲ್ಲಿ ಎಲ್ಲ ಕಡೆ ನಿಮ್ಮ ಪ್ರಾಡಕ್ಟ್ನ ಪ್ರೈಸನ್ನು ಚೆಕ್ ಮಾಡಿಕೊಂಡು ಎಷ್ಟು ಪ್ರೈಸ್ ಇಟ್ಟರೆ ಸೆಲ್ ಆಗುತ್ತೆ ಅಂತ ಡಿಸೈಡ್ ಮಾಡ್ಬೋದು. ಇನ್ನು ಎಕ್ಸ್ಪೋರ್ಟ್ ಬಿಸ್ನೆಸ್ನ ಮಾರ್ಕೆಟಿಂಗ್, ನಿಮ್ಮ ಪ್ರಾಡಕ್ಟ್ನ ಆರ್ಡರ್ ಮಾಡೋದಕ್ಕೆ ಕ್ಲೈಂಟ್ಸ್ ಬೇಕಲ್ಲ, ಸೊ ಇದಕ್ಕೆ ನೀವು SEO ಮಾರ್ಕೆಟಿಂಗ್ ಮಾಡಿಸ್ಬೋದು. ಹೇಗೂ ನಿಮ್ಮದೇ ವೆಬ್ಸೈಟ್ ಇರುತ್ತೆ, ಗೂಗಲ್ ಆಡ್ಸ್ ಮುಖಾಂತರ ಯಾವ ದೇಶಕ್ಕೆ ನಿಮ್ಮ ವೆಬ್ಸೈಟ್ ಶೋ ಆಗಬೇಕು ಅಂತ ಕೂಡ ಸೆಟ್ ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡ್ಬೋದು. ಟ್ರೇಡ್ ಫೇರ್ಸ್ ಅಂತ ನಡೆಯುತ್ತೆ. ಈ ಟ್ರೇಡ್ ಫೇರ್ಸ್ನಲ್ಲಿ ಎಲ್ಲ ಎಕ್ಸ್ಪೋರ್ಟರ್ಸ್, ಮೀಡಿಯೇಟರ್ಸ್, ಕ್ಲೈಂಟ್ಸ್ ಎಲ್ಲರೂ ಬರ್ತಾರೆ. ಅಲ್ಲಿ ನೀವು ಜಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ರೂ ಸಾಕಾಗುತ್ತೆ. ಕ್ಲೈಂಟ್ಗಳು, ಮೀಡಿಯೇಟರ್ಸ್ ಎಲ್ಲರೂ ಸಿಗ್ತಾರೆ. ಅಥವಾ ಈ ಟ್ರೇಡ್ ಫೇರ್ಸ್ಗಳಿಗೆ ಪೇಯ್ಡ್ ಮೆಂಬರ್ಶಿಪ್ ಸಿಗುತ್ತೆ. ಪೇಯ್ಡ್ ಮೆಂಬರ್ ಆಗಿ ನೀವು ಹೋದ್ರೆ ಅಲ್ಲಿ ಬಂದಿರೋ ಡೈರೆಕ್ಟ್ ಬಯರ್ಸ್, ಮೀಡಿಯೇಟರ್ಸ್ ಎಲ್ಲರ ಡೀಟೇಲ್ಸ್ ಲೈಕ್ ಫೋನ್ ನಂಬರ್, ಇಮೇಲ್ಸ್ ಎಲ್ಲ ಇನ್ಫಾರ್ಮೇಷನ್ ಇರೋ ಒಂದು ಶೀಟ್ನೇ ನಿಮಗೆ ಕೊಡ್ತಾರೆ. ಸೊ ಈಸಿ ಆಯ್ತಲ್ವಾ ಬಯರ್ಸ್ ನೋಡ್ಕೋದು. ಅಥವಾ ಈ Alibaba.com, ಎಕ್ಸ್ಪೋರ್ಟ್ ಇಂಡಿಯಾ, Java.com ನಂಥ ವೆಬ್ಸೈಟ್ಗಳಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಪ್ರಾಡಕ್ಟ್ಸ್ ಲಿಸ್ಟಿಂಗ್ ಮಾಡಿದ್ರೆ ಅಲ್ಲಿಂದ ಕೂಡ ಸೇಲ್ ಆಗುತ್ತೆ. ಆ್ಯಂಡ್ ಈ ಥರದ ವೆಬ್ಸೈಟ್ಗಳಲ್ಲಿ ಕೇವಲ ಬಲ್ಕ್ ಆರ್ಡರ್ಸ್ ಮಾತ್ರ ಹೋಗುತ್ತೆ, 50-100 ಕ್ವಾಂಟಿಟಿಯಲ್ಲೇ ಸೇಲ್ ಆಗುತ್ತೆ.
ಇದನ್ನು ಬಿಟ್ಟರೆ ಫಾರಿನ್ ಕಂಟ್ರಿಗಳಲ್ಲಿ ಇಂಡಿಯನ್ ಎಂಬಸಿ, ಸ್ಟೇಟ್ ಎಂಬಸಿಗಳೆಲ್ಲ ಇರುತ್ತೆ. ಅವರನ್ನ ಕಾಂಟ್ಯಾಕ್ಟ್ ಮಾಡಿನೂ ಕ್ಲೈಂಟ್ಸ್ಗಳನ್ನ ಹಿಡಿಬಹುದು. ಹೊರದೇಶಗಳಲ್ಲಿ ಕನ್ನಡ ಸಂಘಟನೆಗಳು ಕೂಡ ಇದೆ. ಇದರ ಮುಖಾಂತರ ನೀವು ಹೆಲ್ಪ್ ತಗೊಳ್ಬಹುದು. ಅಥವಾ ನಮ್ಮ ದೇಶದಲ್ಲಿರೋ ಫಾರಿನ್ ಎಂಬಸಿಗಳನ್ನ ವಿಸಿಟ್ ಮಾಡಿ ಕೂಡ ಕ್ಲೈಂಟ್ಗಳನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಈ ಫಾರಿನ್ ಎಂಬಸಿಗಳಲ್ಲಿ ಎಕ್ಸ್ಪೋರ್ಟ್ ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ದೊಡ್ಡ ನಗರಗಳಲ್ಲಿ ಈ ಫಾರಿನ್ ಎಂಬಸಿಗಳಿರುತ್ತೆ. ಆಫೀಸ್ ಟೈಮಿಂಗ್ಸ್ನೆಲ್ಲ ಗೂಗಲ್ ಮ್ಯಾಪ್ ಮುಖಾಂತರ ಚೆಕ್ ಮಾಡಿಕೊಂಡು ವಿಸಿಟ್ ಮಾಡ್ಬೋದಾಗಿದೆ. ಎಕ್ಸ್ಪೋರ್ಟ್ ಬಿಸ್ನೆಸ್ನ ಲೈಸೆನ್ಸ್ ಆ್ಯಂಡ್ ಡಾಕ್ಯುಮೆಂಟೇಷನ್ ಬಗ್ಗೆ ನೋಡೋದಾದರೆ ಕಂಪನಿ ರಿಜಿಸ್ಟ್ರೇಷನ್ ಅಂತೂ ಆಗಿರಲೇಬೇಕು. ಬಿಸ್ನೆಸ್ ಹೆಸರಲ್ಲಿ ಕರೆಂಟ್ ಅಕೌಂಟ್, ಬಿಸ್ನೆಸ್ ಪಾನ್ ಕಾರ್ಡ್ ಬೇಕಾಗುತ್ತೆ. ಜೊತೆಗೆ RCMC ರಿಜಿಸ್ಟ್ರೇಷನ್ ಕಮ್ ಮೆಂಬರ್ಶಿಪ್ ಸರ್ಟಿಫಿಕೇಟ್ ಮಾಡಿಸಬೇಕು. RCMC ಇಲ್ಲದೆ ನಿಮಗೆ ಎಕ್ಸ್ಪೋರ್ಟ್ ಲೈಸೆನ್ಸ್ ಆಗೋದಿಲ್ಲ. ಸೊ RCMC ಆದಮೇಲೆ ಎಕ್ಸ್ಪೋರ್ಟ್ ಲೈಸೆನ್ಸ್ ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಮಾಡಿಸಬೇಕು. ನಂತರ ಎಕ್ಸ್ಪೋರ್ಟ್ ಮಾಡೋ ಪ್ರಾಡಕ್ಟ್ಸ್ ಮೇಲೆ ಎಕ್ಸ್ಪೋರ್ಟ್ ಸರ್ಟಿಫಿಕೇಟ್ ಸಿಗುತ್ತೆ. ನೀವು ಎಕ್ಸ್ಪೋರ್ಟ್ ಮಾಡ್ತಾ ಇರೋ ಪ್ರಾಡಕ್ಟ್ಸ್ನ ಕ್ವಾಲಿಟಿ ಚೆಕ್ ಎಲ್ಲ ಆದಮೇಲೆ ಈ ಎಕ್ಸ್ಪೋರ್ಟ್ ಸರ್ಟಿಫಿಕೇಟ್ ಸಿಗುತ್ತೆ. ಅದಾದಮೇಲೆ ಪೋರ್ಟ್ ಕೋಡ್ ಒಂದು ಬೇಕಾಗುತ್ತೆ. ಪೋರ್ಟ್ ಕೋಡ್ ಪ್ರತಿಯೊಂದು ಬಂದರಿಗೆ ಬೇರೆ ಬೇರೆ ಕೋಡ್ ಇರುತ್ತೆ. ಬಟ್ ಇದು ಒನ್ ಟೈಮ್ ಕೋಡ್. ಒಂದ್ಸಲ ಒಂದು ಪೋರ್ಟಿಂದ ಕೋಡ್ ತಗೊಂಡ್ರೆ ಆಯಿತು. ಮತ್ತೆ ರಿನ್ಯೂವಲ್ ಎಲ್ಲ ಮಾಡಿಸೋದಿರೋದಿಲ್ಲ. ಈಗ ಮಂಗಳೂರಿಂದ ಎಕ್ಸ್ಪೋರ್ಟ್ ಮಾಡ್ತಿದ್ದೀರಿ ಅಂದರೆ ಮಂಗಳೂರು ಪೋರ್ಟ್ ಕೋಡ್, ಮುಂಬೈಯಿಂದ ಎಕ್ಸ್ಪೋರ್ಟ್ ಮಾಡ್ತಿದ್ದೀರಿ ಅಂದರೆ ಅಲ್ಲಿಗೆ ಬೇರೆ ಪೋರ್ಟ್ ಕೋಡ್ ಇರುತ್ತೆ. ಈ ಎಲ್ಲ ಲೈಸೆನ್ಸ್ ಮತ್ತು ಡಾಕ್ಯುಮೆಂಟ್ಗಳು ಆನ್ಲೈನಲ್ಲೇ ಮಾಡ್ಬೋದು. ಬಟ್ ಪೂರ್ತಿ ನಾಲೆಜ್ ಇದ್ದರೆ ಮಾತ್ರ ಮಾಡಿ. ಇಲ್ಲಾಂತಂದರೆ ಎಕ್ಸ್ಪೋರ್ಟ್ ಏಜೆನ್ಸಿಗಳ ಮುಖಾಂತರನೇ ಮಾಡಬೇಕಾಗತ್ತೆ. ಎಕ್ಸ್ಪೋರ್ಟ್ ಬಗ್ಗೆ ಎಲ್ಲ ಮಾಹಿತಿನೂ ಮಿನಿಸ್ಟ್ರಿ ಆಫ್ ಕಾಮರ್ಸ್ Government.India ವೆಬ್ಸೈಟ್ನಲ್ಲಿದೆ. ಎಕ್ಸ್ಪೋರ್ಟ್ ಬಿಸ್ನೆಸ್ನಲ್ಲಿ ECGC ಅಂತ ಒಂದಿದೆ, ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದೊಂಥರ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ಇನ್ಶೂರೆನ್ಸ್ ಇದ್ದಂಗೆ. ನೀವು ಎಕ್ಸ್ಪೋರ್ಟ್ ಮಾಡಿದ ನಂತರ ಕ್ಲೈಂಟ್ ದುಡ್ಡು ಕೊಡದೆ ಮೋಸ ಮಾಡಿದರೆ ಅಥವಾ ಎಕ್ಸ್ಪೋರ್ಟ್ ಮಾಡುವಾಗ ಆಕ್ಸಿಡೆಂಟ್ ಏನಾದರೂ ಆದರೆ ECGC ಕಡೆಯಿಂದ ನಿಮ್ಮ ಪ್ರಾಡಕ್ಟ್ ವ್ಯಾಲ್ಯೂನ 80% ವರೆಗೆ ಹಣ ರಿಕವರಿ ಸಿಗುತ್ತೆ. ಇನ್ನು ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಜೀರೋ ಇನ್ವೆಸ್ಟ್ಮೆಂಟ್ನಿಂದ ಹೇಗೆ ಶುರು ಮಾಡ್ಬೋದು ಅಂದರೆ ಎಕ್ಸ್ಪೋರ್ಟ್ ಲೈಸೆನ್ಸ್ ಮತ್ತು ಡಾಕ್ಯುಮೆಂಟೇಷನ್ ಎಲ್ಲ ಆದಮೇಲೆ ನಿಮ್ಮ ಕ್ಲೈಂಟ್ಸ್ ಕಡೆಯಿಂದ 100% ಅಡ್ವಾನ್ಸ್ ಪೇಮೆಂಟನ್ನು ತಗೊಂಡು ಆಮೇಲೆ ಪ್ರಾಡಕ್ಟ್ಸ್ನ ಕಳಿಸ್ಬೋದು. ಹೀಗಿದ್ದಾಗ ಪ್ರಾಡಕ್ಟ್ನ ಕಾಸ್ಟ್, ಶಿಪ್ಪಿಂಗ್ ಚಾರ್ಜ್ ಎಲ್ಲ ಕ್ಲೈಂಟ್ಸೇ ಅಡ್ವಾನ್ಸ್ ಆಗಿ ಪೇ ಮಾಡ್ತಾರೆ. ಸೊ ನಿಮಗೆ ಯಾವುದೇ ಎಕ್ಸ್ಟ್ರಾ ಖರ್ಚು ಇರೋದಿಲ್ಲ. ಸೊ ಫೈನಲಿ ಎಕ್ಸ್ಪೋರ್ಟ್ ಬಿಸ್ನೆಸ್ನಲ್ಲಿ ಪ್ರಾಡಕ್ಟ್ ಕ್ವಾಲಿಟಿ ಯಾವಾಗಲೂ ಹೈ ಲೆವೆಲ್ನಲ್ಲೇ ಇರಬೇಕು. ಕ್ವಾಲಿಟಿಯನ್ನು ಆಫೀಸರ್ಸೇ ಚೆಕ್ ಮಾಡ್ತಾರೆ. ಎಲ್ಲ ಲೈಸೆನ್ಸ್ ಮತ್ತು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರಬೇಕು. 100% ಅಡ್ವಾನ್ಸ್ ಅಮೌಂಟ್ ತಗೊಳ್ಳೋ ಮುಖಾಂತರ ಇನ್ವೆಸ್ಟ್ಮೆಂಟ್ ಹೊರೆಯನ್ನು ಕಡಿಮೆ ಮಾಡ್ಬೋದು. ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ಲೋನ್ಗಳು ಕೂಡ ಸಿಗುತ್ತೆ. ಪ್ರಾಡಕ್ಟ್ ಪ್ಯಾಕಿಂಗನ್ನು ನಿಮ್ಮ ಕ್ಲೈಂಟ್ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರಲ್ಲ ಅದೇ ರೀತಿ ಮಾಡಬೇಕು. ಕೆಲವರು ಬ್ರ್ಯಾಂಡ್ ನೇಮನ್ನು ಪ್ರಿಂಟ್ ಮಾಡಿ ಅಂದಿರ್ತಾರೆ. ಇನ್ನು ಕೆಲವರು ಒಂದು ಬಾಕ್ಸ್ನಲ್ಲಿ ಇಷ್ಟೇ ಪೀಸ್ ಇರಬೇಕು ಅಂದಿರ್ತಾರೆ. ಸೊ ಇವೆಲ್ಲ ಇನ್ಸ್ಟ್ರಕ್ಷನ್ಸನ್ನು ತಿಳ್ಕೊಂಡು ಪ್ಯಾಕಿಂಗ್ ಮಾಡಬೇಕು. ಯಾವ ಪ್ರಾಡಕ್ಟನ್ನು ಬೇಕಾದರೂ ಎಕ್ಸ್ಪೋರ್ಟ್ ಮಾಡ್ಬೋದು. ಯಾರು ಬೇಕಾದರೂ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ವೀಕ್ಷಕರೇ, ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್. ಧನ್ಯವಾದಗಳು.